ಅವರ ಮೂಲಕ ನನಗೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ತಂದೆಯಾದ ದೇವರಿಗೆ ಮೊಟ್ಟ ಮೊದಲನೇದಾಗಿ ಸ್ತೋತ್ರ ಹೇಳುವಳಾಗಿದ್ದೇನೆ. ನಂತರ ಕಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ಸ್ ಅವ್ರು ಮಾಡುವಂಥ ಸೇವೆಗಾಗಿಯೂ ದೇವರವ್ರು ಮಾಡುವಂಥ ಇಷ್ಟು ವರ್ಷಗಳವರೆಗೆ ನಡೆಸಿಕೊಂಡು ಬಂದಂಥ ಸೇವೆ ನೀನು ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಿ ಅನೇಕ ಸೇವಕರನ್ನು ಈ ಒಂದು ಲೈವ್ನಲ್ಲಿ ಉಪಯೋಗಿಸಿ ಕರ್ತನ ಸಂದೇಶವನ್ನು ಜಗತ್ತಿನ ಮೂಲ ಮೂಲೆಗಳಿಗೂ ಸಾರುವುದಕ್ಕಾಗಿ ಅವಕಾಶ ನೀಡುತ್ತಿದ್ದಾರೆ. ದೇವರು ಅವರನ್ನು ಅವರ ಕುಟುಂಬ ಮಕ್ಕಳನ್ನು ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಲಿ. ತಂದೆಯಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಸೃಷ್ಟಿಕರ್ತನೇ, ಕಾಯ್ದು ನಡೆಸುವ ಆತನೇ, ತಂದೆಯೇ ಅನಂತ ಸ್ತೋತ್ರ. ಸ್ವಾಮಿ, ಈ ಉದಯ ಕಾಲಕ್ಕಾಗಿ ಸ್ತೋತ್ರ, ಕೊಟ್ಟಂಥ ಈ ಅವಕಾಶಕ್ಕಾಗಿ ಸ್ತೋತ್ರ. ಕಳೆದ ರಾತ್ರಿ ಎಲ್ಲರಿಗೂ ಒಳ್ಳೆ ನಿದ್ರೆಯನ್ನು ದಯಪಾಲಿಸಿ ಈ ದಿನವು ನಿನ್ನಿಂದಲೇ ನೇಮಕವಾದದ್ದು, ನಾವು ಉಳಿದಿರುವುದು ನಿನ್ನ ಕರುಣೆ ನಿನ್ನ ಕೃಪೆ ಎಂಬುದಾಗಿ ಹೇಳುವಂತೆ, ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತೆ, ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕಾಗುವಂತೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಈ ದಿವಸ ಮಾಡುವಂತೆಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ಆಶೀರ್ವಾದಗಳಲ್ಲಿ ಈ ಒಂದು ಗೂಗಲ್ ಮೀಟಿನ ಈ ಒಂದು ಫೇಸ್ಬುಕ್ಕಿನ ಆರಾಧನೆಯ ಪ್ರಾರಂಭವು ಮಧ್ಯವೂ ಅಂತ್ಯವೂ ನೀನಾಗಿದ್ದುಕೊಂಡು ನೀನೊಬ್ಬನೇ ಮಾತ್ರ ಘನಮಾನ ಮಹಿಮೆ ಹೊಂದಬೇಕೆಂಬುದಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬೇಡಿದ್ದೇನೆ ನಮ್ಮ ದೇವರೇ, ಆಮೇನ್. ದೇವರ ಮಹಿಮೆಗಾಗಿ ಒಂದು ಹಾಡನ್ನು ಹಾಡಿಕೊಳ್ಳೋಣ. ಮೇಘರುಡನಾದ ಯೇಸು ಕರ್ತನು ಮಹಿಮ ಪ್ರಭಾವದಿಂದ ಬರುವನು, ಆತನಿಗಾಗಿ ಯಾರು ಕಾಯುತ್ತಿರುವರು, ಅಂತರಿಕ್ಷದಲ್ಲಿ ನೋಡುವೆವು, ಹಲ್ಲೆಲೂಯ, ಪ್ರಾಣ ಪ್ರಿಯನನ್ನು ನೋಡುವೆವು. ಮಾತನ್ ಕೊಟ್ಟು ಹೋದನು, ಪೀಡರಸಿತ ಮಾಡಿ, ಆ ಮಾತನ್ ಕೊಟ್ಟು ಹೋದನು, ಪೀಡರಸಿತ ಮಾಡಿ, ತಾನಿರ್ವಲ್ಲಿಗೆ ವೈವನು, ಎಂಥ ಮೂಲ್ಯ ಆ ಭಾಗ್ಯವೇ, ಆ ಎಂಥ ಮಹಾರ್ಷ ದಿನ. ನಿನ್ನ ಪಾಪ ಭಾರ ನೀಗಿ ಹೋಗಿದ್ಯೋ, ಬಿಡುಗಡೆ ಕ್ರಿಸ್ತನಲ್ಲಿ ಕಂಡಿಯೋ, ಕರ್ತ ಬರುವಾಗ ಸಿದ್ಧಳಿದ್ದೀಯೋ, ನಮ್ಮ ಕರ್ತ ಬರುವ ನಿಶ್ಚಯ, ಹಲ್ಲೆಲೂಯ, ಪ್ರಾಣ ಪ್ರಿಯನೊಂದಿಗಿರುವೆವು. ಮಾತನ್ ಕೊಟ್ಟು ಹೋದರು, ಪೀಡರ ಸಿದ್ಧ ಮಾಡಿ, ಆ ಮಾತನ್ ಕೊಟ್ಟು ಹೋದನು, ಪೀಡರ ಸಿದ್ಧ ಮಾಡಿ, ತಾನಿರ್ವಲ್ಲಿಗೆ ವೈವನು, ಎಂಥ ಮೂಲ್ಯ ಆ ಭಾಗ್ಯವೇ, ಆ ಎಂಥ ಮಹಾರ್ಷ ದಿನ. ಕರ್ತನಲ್ಲಿ ನಿದ್ರೆ ಹೊಂದಿದವರು, ಜೀವದಲ್ಲಿ ಇರುವ ನಿಜ ಭಕ್ತರು, ಅಂತರಿಕ್ಷದಲ್ಲಿ ಒಟ್ಟು ಸೇರ್ವರು, ಯುಗ ಯುಗವಾಗಿ ಬಾಳ್ವೆವು, ಹಲ್ಲೆಲೂಯ, ಪ್ರಾಣ ಪ್ರಿಯನನ್ನು ನೋಡುವೆವು. ಮಾತನ್ ಕೊಟ್ಟು ಹೋದನು, ಪೀಡರಸಿತ ಮಾಡಿ, ಆ ಮಾತನ್ ಕೊಟ್ಟು ಹೋದನು, ಪೀಡರಸಿತ ಮಾಡಿ, ತಾನಿರ್ವಲ್ಲಿಗೆ ವೈವನು, ಎಂಥ ಮೂಲ್ಯ ಆ ಭಾಗ್ಯವೇ, ಆ ಎಂಥ ಮಹಾರ್ಷ ದಿನ. ಮೇಘರುಡನಾದ ಯೇಸು ಕರ್ತನು ಮಹಿಮ ಪ್ರಭಾವದಿಂದ ಬರುವನು, ಆತನಿಗಾಗಿ ಯಾರು ಕಾಯುತ್ತಿರುವರು, ಅಂತರಿಕ್ಷದಲ್ಲಿ ನೋಡುವೆವು, ಹಲ್ಲೆಲೂಯ, ಪ್ರಾಣ ಪ್ರಿಯನನ್ನು ನೋಡುವೆವು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ನಾನು ಆರಿಸಿಕೊಂಡಂಥ ದೇವರ ವಾಕ್ಯದ ಭಾಗವು ಪ್ರಕಟಣೆಯ ಗ್ರಂಥ 3ನೇ ಅಧ್ಯಾಯ 4-5 ವಚನಗಳು. ಪ್ರಕಟಣೆ, ಯೋಹಾನನು ಬರೆದ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 4-5 ವಚನಗಳು. ಅಲ್ಲಿ ಏನು ಬರೆಯಲ್ಪಟ್ಟಿದೆ ಎಂದರೆ, ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು.
ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ನಾವು ನೋಡ್ತೇವೆ. ಪ್ರಕಟಣೆ ಪುಸ್ತಕ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ನಾವು ಕ್ರಿಸ್ತನ 2ನೇ ಬರೋಣದ ವಿಷಯದಲ್ಲಿ ನಾವು 1ನೇ ಅಧ್ಯಾಯದಿಂದ 22ನೇ ಅಧ್ಯಾಯದವರೆಗೆ ಓದಿಕೊಂಡಿದ್ದೇವೆ ಮತ್ತು ತಿಳಿದುಕೊಂಡವರಾಗಿದ್ದೇವೆ. ಅನೇಕ ದೇವರ ಸೇವಕರು ಈ ಒಂದು ಯೇಸು ಕ್ರಿಸ್ತನ 2ನೇ ಬರೋಣದ ಬಗ್ಗೆ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಯಾವ ರೀತಿಯಾಗಿ ಅನುಭವವನ್ನು ಪಡ್ಕೊಂಡು ದರ್ಶನವನ್ನು ಪಡೆದುಕೊಂಡನೆಂಬುದಾಗಿ ಈ ಪುಸ್ತಕದಲ್ಲಿ ನಾವು ಓದಿಕೊಳ್ಳುತ್ತೇವೆ. ಈ ಪುಸ್ತಕದಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಏನನ್ನು ತಿಳಿದುಕೊಳ್ತೇವೆ ಅಂದರೆ ಯೋಹಾನನ ಪ್ರವಾದನೆ ಮತ್ತು ಪ್ರಾರ್ಥನೆಯಲ್ಲಿ ನಾವು ತಿಳಿದುಕೊಳ್ತೇವೆ. 2ನೇದಾಗಿ 7 ಸಭೆಗಳಿಗಾಗಿ ಆದ ದರ್ಶನವನ್ನು ಓದಿಕೊಳ್ಳುತ್ತೇವೆ. ದೇವರು ಮತ್ತು ಕುರಿಮರಿಯ ದರ್ಶನ, 7 ಮುದ್ರೆಗಳನ್ನು ಒಡೆಯುವುದರ ಬಗ್ಗೆ ನಾವು ಇಲ್ಲಿ ಓದಿಕೊಳ್ತೇವೆ. ಅದೇ ರೀತಿಯಾಗಿ 7 ತುತ್ತೂರಿಗಳ ಬಗ್ಗೆ ಸಹಿತ ನಾವಿಲ್ಲಿ ಏನು ಮಾಡ್ತೀವಿ ನೋಡ್ತೇವೆ. ಅದೇ ರೀತಿಯಾಗಿ ದೇವರ ನ್ಯಾಯ ತೀರ್ಪಿನ ದರ್ಶನಗಳು ಮತ್ತು ನಮಗೆ ಯಾವ ರೀತಿಯಾಗಿ ಕ್ರಿಸ್ತನ ಬರೋಣದ ವಿಷಯದಲ್ಲಿ ತಿಳಿದುಕೊಂಡಾಗ ಯಾವ ರೀತಿಯಾಗಿ ನಾವು ಅಲ್ಲಿ ಇರ್ತೀವಿ ಎಂಬುದಾಗಿ ಅಲ್ಲಿ ಸಹಿತ ವಿಷಯವನ್ನು ನಾವು ತಿಳಿದುಕೊಳ್ತೇವೆ. ಅದೇ ರೀತಿಯಾಗಿ ದೇವರು ಸಮಸ್ತವನ್ನು ನೂತನವಾಗಿ ನಿರ್ಮಿಸಿ ನೂತನ ಆಕಾಶ ಮತ್ತು ನೂತನ ಭೂಮಂಡಲದ ಬಗ್ಗೆ ತಿಳಿಸಿದ ಬಗ್ಗೆ ನಾವಲ್ಲಿ ಓದಿಕೊಳ್ಳುವರಾಗಿದ್ದೇವೆ. ಹೀಗೆ ನಾವು ಪ್ರಕಟಣೆ ಗ್ರಂಥದ ಬಗ್ಗೆ ಎಷ್ಟು ತಿಳಿದುಕೊಂಡರೂ ನಮಗೆ ಕಡಿಮೆ. ಯಾಕಂದರೆ ಯೋಹಾನನ ಒಂದು ಅನುಭವ ಆ ಪತ್ಮೋಸ್ ದ್ವೀಪದಲ್ಲಿ ಆತನ ಕಂಡ ದರ್ಶನವನ್ನು ತಾನೊಬ್ಬನೇ ಆತನ ಪಡ್ಕೊಂಡೆ ನಾನೊಬ್ಬನೇ ಇರಬೇಕಂತ ವಿಚಾರ ಮಾಡಿ ಬಿಡಲಿಲ್ಲ. ಆದರೆ ಇತರರು ಸಹಿತ ಯೇಸು ಕ್ರಿಸ್ತನ ನಾವೆಲ್ಲರ ಕ್ರಿಸ್ತನ ಒಂದು 2ನೇ ಬರೋಣಕ್ಕಾಗಿ ಸಿದ್ಧರಾಗಿ ಆತನನ್ನು ಮಹಿಮಾ ಒಂದು ರೂಪದಲ್ಲಿ ಎದುರುಕೊಳ್ಳಬೇಕೆಂಬುದಾಗಿ ಆತನೀಗ ಆ ಗ್ರಂಥದಲ್ಲಿ ಎಲ್ಲ ವಿಷಯಗಳನ್ನು ಬರೆದಿದ್ದಾನೆ. ಈಗ ನಾನು ನನ್ನ ವಿಷಯ ಪ್ರಸ್ತಾಪಕ್ಕೆ ಬರ್ತೇನೆ. ಈ ಒಂದು 3ನೇ ಅಧ್ಯಾಯದ 4ರಿಂದ 5 ವಚನಗಳನ್ನು ನಾನು ಓದಿದೆ. ಈ 2 ವಚನಗಳಲ್ಲಿ ನಾವು 3 ಆಶೀರ್ವಾದಗಳನ್ನು ನೋಡುತ್ತೇವೆ. ಇಲ್ಲಿ ಬರುವಂಥ 3 ಆಶೀರ್ವಾದಗಳನ್ನು ನಾನು ನನಗೆ ತಿಳಿದ ಮಟ್ಟಿಗೆ ಹೇಳಲು ಇಷ್ಟಪಡ್ತೇನೆ. ಮೊದಲನೇದಾಗಿ ನೋಡುವಾಗ 4ನೇ ವಚನದ 2ನೇ ಭಾಗ. 4ನೇ ವಚನದ 2ನೇ ಭಾಗ ಏನಿದೆ ಅಂದರೆ, ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ನೋಡ್ರಿ, ಅಂತ ಚಂದವಾದ ವಾಕ್ಯ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು ಅಂದರೆ ನಾವು ಒಂದು ಸ್ವಾಮಿಯ ಒಂದು ಸಾನ್ನಿಧ್ಯದಲ್ಲಿ ಸೇರುವಾಗ ನಾವು ಯಾವ ರೀತಿಯಾಗಿ ಇರ್ತೀವಿ ಅಂದರೆ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನಾವು ಅಲ್ಲಿರ್ತೀವಿ ಎಂಬುದಾಗಿ ವಾಕ್ಯದ ಮೂಲಕ ನಾವು ತಿಳ್ಕೊಳ್ತೀವಿ. ಆದರೆ ಈ ಒಂದು ಶುಭ್ರ ವಸ್ತ್ರ ಅಂತ ನೋಡುವಾಗ ಲೌಕಿಕವಾಗಿ ನಾವು ಅನೇಕ ರೀತಿಯಾಗಿ ನಮ್ಮ ಒಂದು ಸಿದ್ಧತೆಯನ್ನು ನಾವು ಮಾಡ್ಕೋತೇವೆ. ಈಗ ಲಾಸ್ಟ್ ಮಂತ್ ನಾವು ಇಷ್ಟ ಹಬ್ಬ ಆಚರಣೆ ಮಾಡಿದ್ವಿ. ಇಷ್ಟ ಹಬ್ಬ ಆಚರಣೆ ಅಂತಂದರೆ ನಾವು ಅದಕ್ಕಿಂತ ಮೊದಲು ಇಷ್ಟ ಹಬ್ಬಕ್ಕೆ 40 ದಿವಸ ಶ್ರಮ ದಿವಸಗಳಕ್ಕಿಂತ ಆ ಶ್ರಮ ದಿವಸಗಳಿದ್ದರೂ ಸಹಿತ ನಾವು ಇಷ್ಟ ಹಬ್ಬಕ್ಕೆ ನಮ್ಮನ್ನು ನಾವು ಬಟ್ಟೆಗಳ ಮೂಲಕ ಮನೆ ಸ್ವಚ್ಛ ಮಾಡೋದ್ರ ಮೂಲಕ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು, ಅದೇ ರೀತಿಯಾಗಿ ಈಗ ಮುಂದೀಗ ನಾವು ಕ್ರಿಸ್ಮಸ್ ನಮ್ಮ ಕ್ರಿಸ್ತ ಜಯಂತಿ ಆಚರಣೆಗೋಸ್ಕರ ನಾವೇನು ಮಾಡ್ತೀವಿ, ಕೆಲವೊಬ್ಬರು ಈಗಿಂದಲೇ ಏನೇನೋ ವಿಚಾರ ಮಾಡಿ ಎಲ್ಲಿ ಹೋದ್ರೆ ಏನು ತರಬೇಕು, ಏನು ನಾವು ಸಿದ್ಧತೆಯಲ್ಲಿ ಇರಬೇಕು ಎಂಬುದಾಗಿ ಅವರು ಸಿದ್ಧತೆಯನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಪ್ರತಿದಿನ ಈಗ ನಾಳೆ ನಾವು ಒಂದು ಕಡೆ ಪ್ರೋಗ್ರಾಮಿಗೆ ಹೋಗಬೇಕಾಗಿತ್ತು. ಅದು ನಾವು ಪ್ರೋಗ್ರಾಮಿಗೆ ಹೋಗುವಾಗಲೂ ಸಹಿತ ನಾವೇನು ವಿಚಾರ ಮಾಡ್ತೀವಿ, ಕೆಲವೊಂದು ಲಿವಿಂಗ್ ಸ್ಟೇಟಸ್ ಅಂದರೆ ದೊಡ್ಡ ಜನ ಅಗದಿ ಒಂದು ಹೈ ಲೆವೆಲ್ ಇದ್ದ ಜನರು ನಮ್ಮನ್ನು ಕರೆದ್ರೆ ನಾವು ಅಲ್ಲಿ ಯಾವ ರೀತಿಯಾಗಿ ಹೋಗಬೇಕು, ಮೀಡಿಯಮ್ ಕ್ಲಾಸ್ ಜನರು ನಮ್ಮನ್ನು ಕರೆದಾಗ ನಾವು ಯಾವ ರೀತಿಯಾಗಿ ತಯಾರಾಗಿ ಹೋಗಬೇಕು ಅಂತೇಳಿ ನಾವೇನು ಮಾಡ್ತೀವಿ, ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ತೀವಿ. ಆದರೆ ಈ ಒಂದು ಆತ್ಮಿಕವಾಗಿ ನೋಡುವಾಗ ದೇವರ ವಾಕ್ಯದ ಪ್ರಕಾರ ಆತ್ಮಿಕವಾಗಿ ನೋಡುವಾಗ ನಾವು ಏನು ಮಾಡಬೇಕು, ಕ್ರಿಸ್ತನ ಸಮ್ಮುಖದಲ್ಲಿ ಶುಭ್ರ ವಸ್ತ್ರಧಾರಿಗಳಾಗಿರಬೇಕಾದ್ರೆ ನಾವು ಯಾವ ರೀತಿಯಾಗಿ ಸಿದ್ಧತೆಯಲ್ಲಿ ಇರಬೇಕು, ನಾವು ಯಾವ ರೀತಿಯಾಗಿ ನಮ್ಮನ್ನು ಶುದ್ಧಪಡಿಸಿಕೊಳ್ಳಬೇಕು. ಹೃದಯದ ಮೂಲಕ ನಾವು ಬರೀ ಲೋಕಾರೂಢೆಯಿಂದ ದೈಹಿಕವಾಗಿ ಶುಭ್ರ ವಸ್ತ್ರಗಳನ್ನು ಬಿಳಿ ವಸ್ತ್ರಗಳನ್ನು ಧರಿಸಿಕೊಂಡು ಅಲ್ಲ, ಆದರೆ ಆತ್ಮಿಕವಾಗಿ ನಮ್ಮ ಹೃದಯ ಶುದ್ಧಿ ಇರಬೇಕು. ನಾವು ಯಾವ ರೀತಿಯಾಗಿರಬೇಕು, ಕ್ರಿಸ್ತನ ನಂಬಿಕೆಯಸ್ತಿಕೆಯಲ್ಲಿ ನಾವು ಆತ್ಮಿಕವಾಗಿ ಶುದ್ಧರಾಗಿ ನಡೆಸಿಕೊಳ್ಳಲಿಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಈ ಒಂದು ಶುಭ್ರ ವಸ್ತ್ರದ ವಿಷಯವಾಗಿ ಏನು ದಾನಿಯೇಲ 7ನೇ ಅಧ್ಯಾಯ 9ನೇ ವಚನದಲ್ಲಿ ಏನಿದೆ ಅಂದರೆ, ದಾನಿಯೇಲ 7ನೇ ಅಧ್ಯಾಯ 9ನೇ ವಚನದಲ್ಲಿ, ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು, ಮಹಾವೃದ್ಧನೊಬ್ಬನು ಆಸೀನನಾದನು, ಉಡುಪು ಹಿಮದಂತೆ ಶುಭ್ರವಾಗಿತ್ತು ಅಂತೇಳಿ ಅಲ್ಲಿ ದಾನಿಯೇಲನು ಕನಸಿನ ಅರ್ಥವನ್ನು ಹೇಳುವಾಗ, ಅರಸನಿಗೆ ಕನಸಿನ ಅರ್ಥ ಹೇಳುವಾಗ ಆತನು ಹೇಳ್ತಾನೆ ಏನಂದರೆ, ಉಡುಪು ಹಿಮದಂತೆ
ಬಿಳುಪಾಗಿತ್ತು ಅಂಥೇಳಿ ಹೇಳ್ತಾನೆ. ಅದೇ ರೀತಿಯಾಗಿ ನಾವು ಸಹಿತ ನಮ್ಮ ಪಾಪಮಯ ಜೀವಿತವನ್ನು ಬಿಡಬೇಕಾದ್ರೆ ನಾವೇನು ಮಾಡಬೇಕು, ನಮ್ಮ ಹೃದಯ ಶುದ್ಧಿಯನ್ನು ಮಾಡಿಕೊಳ್ಳಬೇಕು. ಮತ್ತು ನಾವು ಪರಲೋಕದ ಒಂದು ನಿತ್ಯ ಜೀವದ ಬಾಧ್ಯತೆಗೆ ಸಿದ್ಧರಾಗಬೇಕಾದ್ರೆ ನಾವೇನು ಮಾಡಬೇಕು, ನಮಗೆ ನೇಮಕವಾದ ಓಟವನ್ನು ನಾವೇನು ಮಾಡಬೇಕು, ಶುಭ್ರ ವಸ್ತ್ರಧಾರಿಗಳಾಗಿ ಸಿದ್ಧತೆಯಿಂದ ನಾವು ದೇವರಿಗೆ ಮೆಚ್ಚುಗೆ ಆಗುವ, ಯೇಸು ಕ್ರಿಸ್ತನಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಓಡಬೇಕು ಎಂಬುದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯೆಶಾಯ 1ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡುವ ಹಾಗೆ, ಯೆಶಾಯ 1ನೇ ಅಧ್ಯಾಯ 18ನೇ ವಚನದಲ್ಲಿ ಅಲ್ಲಿ ಯಾವ ರೀತಿಯಾಗಿ ಬರೆಯಲ್ಪಟ್ಟಿದೆ ಅಂದರೆ, ಬನ್ನಿರಿ ವಾದಿಸುವ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರುಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗೆ ಮಾಡ್ತೇನೆ ಅಂತ ಹೇಳ್ತಾನೆ. ಅಂದರೆ ಎಂಥ ಪಾಪದಲ್ಲೇ ಇದ್ದರೂ ಏನಿದ್ರು ಸ್ವಾಮಿ ನಮ್ಮನ್ನು ತಿರಸ್ಕಾರ ಮಾಡುವುದಿಲ್ಲ. ನಾವು ಶುಭ್ರ ವಸ್ತ್ರಧಾರಿಗಳಾಗಿ ಆತನ ಮಕ್ಕಳಾಗಿ ಆತನ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕೆಂಬುದಾಗಿ ಆತ ನಮ್ಮನ್ನು ಏನು ಮಾಡ್ತಾನೆ, ಉಣ್ಣೆಯಂತೆ ಬೆಳ್ಳಗಾಗಿ ಮಾಡ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ನಾವು ಈ ಲೋಕದ ಒಂದು ದೇವರ ಮಕ್ಕಳಾಗಿ ದೇವರ ಒಂದು ಪ್ರೀತಿ ಅನ್ಯೋನ್ಯತೆಯಲ್ಲಿ ನಾವು ಸಹಿತ ನಡೆಯೋದಲ್ಲ, ಇತರರನ್ನು ಸಹಿತ ನಾವೇನು ಮಾಡಬೇಕು, ನಮ್ಮ ದೇಹವನ್ನು ನಾವು ಯಾವ ರೀತಿಯಾಗಿ ಪ್ರೀತಿ ಮಾಡಿಕೊಳ್ತೇವೋ ಅದೇ ರೀತಿಯಾಗಿ ಇತರರನ್ನು ಸಹಿತ ನಮ್ಮ ದೇಹಕ್ಕಿಂತಲೂ ಹೆಚ್ಚಾಗಿ ನಾವೇನು ಮಾಡಬೇಕು, ಪ್ರೀತಿ ಮಾಡಬೇಕು. ಅವರನ್ನು ನಾವು ಸಹಿತ ನಮ್ಮ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಕರ್ಕೊಂಡು ನಡೆಯುವಂಥ ಮಕ್ಕಳನ್ನಾಗಿ, ಅವರನ್ನು ಶುಭ್ರ ವಸ್ತ್ರಧಾರಿಗಳನ್ನು ಧರಿಸಿಕೊಳ್ಳುವಂಥ ಮಕ್ಕಳನ್ನಾಗಿ ನಮ್ಮ ನಡೆ ನುಡೆ ಕ್ರಿಯೆಗಳ ಮೂಲಕ ಅವರನ್ನು ನಾವೇನು ಮಾಡಬೇಕು, ಅವರನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡಬೇಕು. ಹೀಗೆ ನಾವು ಮೊದಲೇದಾಗಿ ಏನು ನೋಡಿದ್ವಿ, ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಈ ಒಂದು ವಾಕ್ಯದ ವಾಗ್ದಾನದಂತೆ ನಾವು ಸಹಿತ ಶುಭ್ರ ವಸ್ತ್ರಧಾರಿಗಳಾಗಿ ನಾವು ನಡೆಯೋದಲ್ಲ, ನಮ್ಮ ಸುತ್ತಮುತ್ತಲಿರುವಂಥ ಜನರನ್ನು ಸಹಿತ ನಾವು ಶುಭ್ರ ವಸ್ತ್ರಧಾರಿಗಳಾಗಿ ಕ್ರಿಸ್ತನ ಒಂದು ಮಾರ್ಗದಲ್ಲಿ ನಡೆಯುವಂತೆ ನಾವು ಸಹಿತ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಎರಡನೇದಾಗಿ ನೋಡುವಾಗ, ಎರಡನೇ ಆಶೀರ್ವಾದ ಯಾವುದಂದರೆ 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. 5ನೇ ವಚನದಲ್ಲಿ ಏನಿದೆ ಅಂದರೆ, ಜೀವ ಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅಂದರೇನು, ಇಲ್ಲಿ ಎರಡನೇ ಆಶೀರ್ವಾದ, ನಾವು ದೇವರ ಮಕ್ಕಳಾಗಿ ಜೀವಿಸಿದಾಗ ಆತನ ಅನ್ಯೋನ್ಯತೆಯಲ್ಲಿ ನಡೆಯುವಾಗ ನಮ್ಮ ಹೆಸರು ಎಲ್ಲಿ ಬರೆಯಲ್ಪಡ್ತದೆ, ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತದೆ ಎಂಬುದಾಗಿ ಇಲ್ಲಿ ಯೋಹಾನನು ತನ್ನ ಒಂದು ಸಾಕ್ಷಿಯ ಜೀವಿತದ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನು 2ನೇ ಸಾರಿ ನ್ಯಾಯಾಧೀಶನಾಗಿ ಬರುವಾಗ ನಾವು ನಮ್ಮ ಕೃತ್ಯಗಳಿಗೆ ತಕ್ಕ ಹಾಗೆ ನಮಗೆ ನ್ಯಾಯವನ್ನು ಕೊಡುವ ಆತನಾಗಿದ್ದಾನೆ. ಈಗ ಜೀವಬಾಧ್ಯರ ಪಟ್ಟಿ ಎಂಬುದಾಗಿ ನೋಡುವಾಗ, ನಾವು ಈ ಲೋಕದ ರೀತಿಯಿಂದ ನೋಡುವಾಗ ನಾವು ಒಂದು ಈಗಿನ ಕಾಲದಲ್ಲಿ ಅನೇಕ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗಳು, ಕಾಂಪಿಟೇಟಿವ್ ಎಕ್ಸಾಮ್ಗಳು ಮಕ್ಕಳಿಗೋಸ್ಕರ ಪ್ರಾರಂಭ ಮಾಡಿದ್ದಾರೆ. ಒಳ್ಳೆಯ ರೀತಿಯಾಗಿ ಅಭ್ಯಾಸ ಮಾಡಿ, ಒಳ್ಳೆಯ ರೀತಿಯಾಗಿ ವಿಷಯ ಗ್ರಹಣೆ ಮಾಡಿ, ಅವರು ಒಳ್ಳೆಯ ರೀತಿಯಾಗಿ ತಮ್ಮ ಒಂದು ಪರೀಕ್ಷೆಯನ್ನು ಎದುರಿಸಿ ಬರೆದು ಬಂದರೆ ಉತ್ತಮವಾದ ಗುಣಗಳನ್ನು ಪಡ್ಕೊಂಡವರು ಒಂದು ಲಿಸ್ಟ್ ಹಚ್ಚಿರ್ತಾರೆ ಲಾಸ್ಟಿಗೆ. ಆ ಪಟ್ಟಿಯಲ್ಲಿ ನನ್ನ ಹೆಸರು ಎಲ್ಲಿ ಬಂದೈತಿ, ಮೊದಲೇದು ಬಂದೈತು, ಎರಡನೇದು ಬಂದೈತು, ಎಷ್ಟನೇದು ಬಂದಿತ್ತು ಅಂತೇಳಿ ಬಹಳ ಆ್ಯಂಕ್ಷಿಯಸ್ ಆಗಿ ಮಕ್ಕಳಾಗಲಿ ಪಾಲಕರಾಗಲಿ ನೋಡ್ತಾರೆ. ಅದಕ್ಕಿಂತ ಹೆಚ್ಚಿನದ ಒಂದು ಪಟ್ಟಿ ನಮ್ಮ ಸ್ವಾಮಿ ನಮಗೋಸ್ಕರ ಸಿದ್ಧ ಮಾಡಿದ್ದಾನೆ. ಆ ಪಟ್ಟಿ ಯಾವುದಂದರೆ ಜೀವಬಾಧ್ಯರ ಪಟ್ಟಿ. ನಾವು ಹುಟ್ಟಿದಂದಿನಿಂದ ಇಲ್ಲಿಯವರೆಗೆ ನಾವು ಯಾವ ರೀತಿಯಾಗಿ ಸ್ವಾಮಿಗೆ ನಾವು ವಿಧೇಯ ಮಕ್ಕಳಾಗಿ ಆತನನ್ನು ಅಂಗೀಕಾರ ಮಾಡಿಕೊಂಡು, ಅಂದರೆ ಯೋಹಾನ 1:12 ನಾವು ನೋಡಿದ್ವಲ್ಲ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡ್ತಾನೆ. ಆ ಒಂದು ಅಧಿಕಾರವನ್ನು ಯಾರು ಪಡೆದುಕೊಂಡಾರೋ, ಆತನ ಮಕ್ಕಳಾಗುವ ಅಧಿಕಾರವನ್ನು ಪಡೆದುಕೊಂಡಂಥ ನಮ್ಮೆಲ್ಲರ ಹೆಸರುಗಳು ಎಲ್ಲಿ ಬರೆಯಲ್ಪಡ್ತವೆ, ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತವೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಇದಕ್ಕೆ ಆಧಾರ ವಚನವಾಗಿ ದಾನಿಯೇಲ 12ನೇ ಅಧ್ಯಾಯ 1ನೇ ವಚನದಲ್ಲಿ ಏನಿದೆ ಅಂದರೆ, ದಾನಿಯೇಲ 12ನೇ ಅಧ್ಯಾಯ 1ನೇ ವಚನದಲ್ಲಿ, ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಹೇಳುವನು, ಮೊಟ್ಟಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂಥ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ನೋಡ್ರಿ, ಲೋಕದ ರೀತಿಯಿಂದ ಮಿಕಾಯೇಲನು ಅವನೇನು ಮಾಡ್ತಾನಂತಂದ್ರೆ, ಸ್ವಾಮಿ ಪರ ಇದ್ದವ್ರಿಗೆ ಒಂದು ಹೆಸರು ಪಟ್ಟಿ ನೋಡ್ತಾನಂತ, ಮಾಡ್ತಾನಂತ. ಆದರೆ ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂಥ ಸಂಕಟವು ಸಂಭವಿಸುವುದು. ಅಂದರೆ ಅವಾಗ ಮೊದಲು ಲೋಹನ ಕಾಲದಲ್ಲಿ ನಡೆದಂಥ ಜಲಪ್ರಳಯ ನಡೆದಂಥ ಸಂಕಟ ಘಟನೆ ಅದು ಸಂಭವಿಸೋದು ಅಂಥೇಳಿ ಹೇಳ್ತಾರಂತ. ಅಂಥ ಸಂಕಟ ಸಂಭವಿಸೋದು. ಆಗ ನಿನ್ನ ಜನರೊಳಗೆ ಯಾವಾಗ ಕ್ರಿಸ್ತನನ್ನು ನಂಬಿದಂಥ ಜನರೊಳಗೆ ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇರ್ತಾವ ಅವ್ರು ಏನಾಗ್ತಾರೆ, ರಕ್ಷಿಸಲ್ಪಡ್ತಾರೆ ಅಂತೇಳಿ ನಮಗೆ ಹಳೆ ಒಡಂಬಡಿಕೆ ಕಾಲದಲ್ಲಿನೇ ನಮಗೇನು ಮಾಡಿದ್ರು, ನಮಗೆ ವಾಗ್ದಾನ ವಚನವನ್ನು ಈ ಜೀವಬಾಧ್ಯರ ಪಟ್ಟಿಯ ಬಗ್ಗೆ ನಮಗೆ
ಕೊಟ್ಟಿದ್ದರು. ಆದ್ದರಿಂದ ನಾವೇನು ಮಾಡಬೇಕು, ಈ ಒಂದು ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡಬೇಕಾದರೆ, ಆ ಒಂದು ಲೀಸ್ಟಿನಲ್ಲಿ ನಮ್ಮ ಹೆಸರುಗಳು ನಾವಿರಬೇಕಾದ್ರೆ ನಾವು ಈ ಲೋಕದ ರೀತಿಯಲ್ಲಿ ಸ್ವಾಮಿಯ ಮಕ್ಕಳಾಗಿ ನಡೆಯಬೇಕೆಂಬುದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫಿಲಿಪ್ಪಿ 4ನೇ ಅಧ್ಯಾಯ 3ನೇ ವಚನ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ಏನು ಹೇಳಿದೆ ಅಂದರೆ, ಅಲ್ಲಿ ಪೌಲನೇನು ಹೇಳ್ತಾನಂದರೆ, ಅವರಿಗೆ ಸಹಾಯಕನಾಗಿರಬೇಕೆಂದು ಕರ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿರಲಿ ಎಂದು ಈ ಓದ್ಯಳನ್ನು ಸಂತುಕೆಯನ್ನು ಪ್ರಬೋಧಿಸುತ್ತೇನೆ. ಸತ್ಯ ಸಂಯೋಜನೆ, ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅವರು ಕ್ಲೆಮೆನ್ಸ್ ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸಪಟ್ಟವರು. ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿವೆ ಅಂತೇಳಿ ನೋಡಿ. ಆಲ್ರೆಡಿ ಬರೆದು ಬಿಟ್ಟಾರೆ ಇವ್ರ ಹೆಸರು. ಇಷ್ಟು ಮಂದಿ ಯಾರ್ದು ಯುವೋದ್ದಳು, ಸಂತುಕೆ ಮತ್ತು ಸತ್ಯ ಸಂಜೆ, ಇವರೆಲ್ಲರದು ಕ್ಲೆಮೆನ್ಸ್, ಇವರೆಲ್ಲ ಹೆಸರುಗಳು ಎಲ್ಲಿ ಬಂದ್ಬಿಟ್ಟವ, ಜೀವಬಾಧ್ಯರ ಪಟ್ಟಿಯಲ್ಲಿ. ಅಂದ್ರೆ ಆ ರೀತಿಯಾಗಿ ಈ ಲೋಕದಲ್ಲಿ ಇರುವಾಗ ಅವರು ಕರ್ತನ ಸೇವೆಯಲ್ಲಿ ಆತನಿಗೆ ನಿಷ್ಠೆ ಪ್ರಾಮಾಣಿಕತೆಯಿಂದ ವಿಧೇಯ ಮಕ್ಕಳಾಗಿ ಆತನ ಸೇವೆಯಲ್ಲಿ ಅವರು ತಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಿ ಮುಗಿಸಿದ ಹಾಗೆ ಅವ್ರ ಹೆಸರುಗಳೆಲ್ಲಿ ಬರೆಯಲ್ಪಟ್ಟಿವೆ, ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿವೆ ಎಂಬುದಾಗಿ ನಾವು ಇಲ್ಲಿ ಈ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದ್ರೆ ನಾವು ಸಹಿತ ಏನು ಮಾಡಬೇಕು, ಈ ಒಂದು ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರಬೇಕಾದ್ರೆ ನಾವು ಕ್ರಿಸ್ತನಿಗೆ ವಿಧೇಯರಾಗಿ, ಕ್ರಿಸ್ತನ ಮಾತುಗಳನ್ನು ಕೇಳುವಂಥವರಾಗಿ, ಆತನ ವಾಕ್ಯಗಳನ್ನು ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವರಾಗಿ ನಾವೇನು ಮಾಡಬೇಕು, ಈ ಲೋಕದಲ್ಲಿ ಜೀವನ ಮಾಡಬೇಕು. ಇನ್ನೊಂದು ವಚನ ಓದಲಿಕ್ಕೆ ಇಷ್ಟಪಡ್ತೇನೆ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 12ನೇ ವಚನ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 12ನೇ ವಚನ. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ನೋಡ್ರಿ ಎಷ್ಟು ಚಂದ ವಾಕ್ಯ ಐತಿ. ಈ ವಾಕ್ಯ ನಮಗೆ ಅನ್ವಯವಾಗುವಂಥದ್ದೈತಿ. ಬರೀ ದೊಡ್ಡವರಂತ ಕೊಟ್ಟಿಲ್ಲ, ಅಲ್ಲೇನಂತ ಕೊಟ್ಟಾರ, ದೇವರ ಸತ್ತವರಾದ ದೊಡ್ಡವರು ಚಿಕ್ಕವರು ಎಲ್ಲಿ ನಿಂತಿದ್ರು ಅವರು, ದೇವರ ಸಿಂಹಾಸನದ ಮುಂದೆ ನಿಂತು ಅವರನ್ನು ನೋಡುವಾಗ ಅವ್ರ ನ್ಯಾಯ ತೀರ್ಪಿನ ಕಾಲದಲ್ಲಿ ಅವ್ರಿಗೆ ಏನಾಯ್ತು, ಅವರವರ ಪುಸ್ತಕಗಳು ತೆರೆಯಲ್ಪಟ್ಟವು. ನ್ಯಾಯ ತೀರ್ಪಿನ ಸಮಯದಲ್ಲಿ ಅವರವರ ಪುಸ್ತಕಗಳು ತೆರೆಯಲ್ಪಟ್ಟಾಗ ಅಲ್ಲೇನಾಯ್ತು, ಅವ್ರು ಮಾಡಿದಂಥ ಈ ಲೋಕದಲ್ಲಿ ಇರುವಾಗ ಮಾಡಿದಂಥ ತೀರ್ಪು, ನ್ಯಾಯ ತೀರ್ಪಿನ ವಿಷಯವಾಗಿ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯ್ತು. ಈ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೀ ಇಂಥ ಪುಸ್ತಕ ಅಲ್ಲದು. ಜೀವಬಾಧ್ಯರ ಪುಸ್ತಕ ಪಟ್ಟಿಯಲ್ಲಿರುವಂಥ ಪುಸ್ತಕ ಇಂಥ ಪುಸ್ತಕ ಅಲ್ಲದು. ಅದು ನಮ್ಮ ಕೃತ್ಯಗಳನ್ನು ಬರೆದಿರಲ್ಪಟ್ಟಂಥ, ಒಳ್ಳೆಯದಾಗಿರ್ಬೋದು ಕೆಟ್ಟವರಾಗಿರ್ಬೋದು. ಆದರೆ ನಾವು ಈ ಒಂದು ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಶುಭ್ರ ವಸ್ತ್ರಧಾರಿಗಳಾಗಿದ್ದೇವಾ? ನಾವು ಕ್ರಿಸ್ತನ ಮೆಚ್ಚುವಂಥ ರೀತಿಯಲ್ಲಿ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ಈ ಲೋಕದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವಾ? ಇತರರಿಗೆ ನಾವು ಸಾಕ್ಷಿಯ ಮಾದರಿಯ ಮಕ್ಕಳಾಗಿ ನಮ್ಮ ಜೀವಿತದ ಮೂಲಕ, ನಮ್ಮ ಶುಭ್ರ ವಸ್ತ್ರದ ಒಂದು ಹೊರಗಿನ ತೋರಿಕೆಯಲ್ಲ, ಹೃದಯ ಶುದ್ಧಿಯ ಮೂಲಕ ನಾವು ಇತರರನ್ನು ಕ್ರಿಸ್ತನ ಬಳಿಗೆ ನಡೆಸುತ್ತಿದ್ದೇವಾ ಎಂಬ ಈ ಒಂದು ವಿಷಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡಾಗ ನಮ್ಮ ಹೆಸರುಗಳು ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತವೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು 2 ಆಶೀರ್ವಾದಗಳನ್ನು ನೋಡಿದೆವು. ಮೊದಲನೇದಾಗಿ, ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಇನ್ನು 2ನೇದಾಗಿ, ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡುವುದಿಲ್ಲ. ಇನ್ನು 3ನೇದಾಗಿ, ಕೊನೆಯದಾಗಿ ನೋಡುವಾಗ 5ನೇ ವಚನದ ಕೊನೆಯ ಭಾಗ, ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪಿಕೊಳ್ಳುವೆನು. ನೋಡಿರಿ ಎಂಥ ಭಾಗ್ಯ ನೋಡ್ರಿ. ಸ್ವಾಮಿ, ಅವನು ನನ್ನ ಮಗನು, ಅವನು ನನ್ನ ಮಗಳು ಎಂಬುದಾಗಿ ನಾನೇನು ಮಾಡ್ತೀನಿ, ದೇವರ ಮುಂದೆ ಮತ್ತು ದೇವದೂತರ ಮುಂದೆ ನಾನು ಒಪ್ಪಿಕೊಳ್ತೀನಿ. ಈ ಲೋಕದ ರೀತಿಯಿಂದ ನೋಡುವಾಗ ನಮಗೆಲ್ಲ ಅನೇಕ ದೊಡ್ಡ ದೊಡ್ಡ ನಮ್ಮ ಹೈ ಲೆವೆಲ್ನಲ್ಲಿರುವಂಥ VIP ಆಫೀಸರ್ಸ್ಗಳಾಗಲಿ, ಗೌರ್ಮೆಂಟ್ ಆಫೀಸರ್ಸ್ಗಳಾಗಲಿ, ಇಲ್ಲ ಒಂದು ರಾಜಕಾರಣಿಗಳಾಗಲಿ, ನಾವೇನು ಮಾಡ್ತೀವಿ, ಇಲ್ಲ ಒಂದು ದೊಡ್ಡ ದೇವ್ರ ಸೇವಕರಾಗಲಿ, ನಾವು ಎಷ್ಟು ಲೋಕ ಹೇಳ್ತೀವಿ, ಇವ್ರು ನಮ್ಮ ರಿಲೇಷನ್, ಇವ್ರು ನಮ್ಗೆ ಹಿಂಗೆ ರಿಲೇಷನ್ ಆಗಬೇಕು. ನಾವು ಎಷ್ಟು ಲೋಕ ಏನು ಮಾಡಿಬಿಡ್ತೇವೆ, ನಾವು ಅವರೊಂದು ಪೊಸಿಷನ್ನಲ್ಲಿದ್ದಾಗ ಅವ್ರ ಪೊಸಿಷನ್ ನೋಡಿ ನಾವು ನಮ್ಮ ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕೆ ಮತ್ತು ಹೇಳಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆದರೆ ಇಲ್ಲಿ ನಮಗೆ ಕ್ರಿಸ್ತನ ಏನು ಹೇಳ್ತಾನಂತಾರೆ, ಆ ಒಂದು ನ್ಯಾಯ ತೀರ್ಪಿನ ಕಾಲದಲ್ಲಿ, ಆ ಒಂದು ಕ್ರಿಸ್ತನ 2ನೇ ಬರೋಣದಲ್ಲಿ ನಮ್ಮನ್ನು ಆತನು ವಿಚಾರಣೆಗೆ ಒಳಪಟ್ಟಾಗ ದೇವರ ಮುಂದೆ ಮತ್ತು ದೇವದೂತರ ಮುಂದೆ ಆತ ಏನು ಮಾಡಬೇಕು, ನನ್ನ ಮಗಳು, ನನ್ನ ಮಗನು ಎಂಬುದಾಗಿ ಆತನು ಒಪ್ಪಿಕೊಳ್ಳುವ ರೀತಿಯಲ್ಲಿ ನಾವು ಇರಬೇಕು ಎಂಬುದಾಗಿ ಆತನು ತನ್ನ ವಾಕ್ಯದಲ್ಲಿ ನಮಗೆ ಹೇಳಿಕೊಡುತ್ತಾನೆ. ಈ ಒಂದು ವಚನ ಓದುವಾಗ ಎಷ್ಟು ಎಲ್ಲರಿಗೂ ಸಂತೋಷ ಆಗ್ತಿತ್ತಲ್ಲ. ಯಾಕಂದರೆ ಆ ರೀತಿಯಾಗಿ ಕ್ರಿಸ್ತನು ನಮ್ಮನ್ನು ಒಪ್ಪಿಕೊಳ್ಳುತ್ತೇನೆ ಎಂಬುದಾಗಿ ಇಲ್ಲ, ನೀ ಅಲ್ಲ ಬಿಡು, ನೀ ನನ್ನ ಮಗಳಲ್ಲ, ನೀನು ತಪ್ಪು ಮಾಡಿ ಹಿಂಗಂತಲ್ಲ. ಆದರೆ ಪಾಪ ಕ್ಷಮಾಪಣೆ ಮೂಲಕ, ಪಶ್ಚಾತ್ತಾಪದ ಮೂಲಕ
ದೇವರು ನಮ್ಮನ್ನು ಒಪ್ಪಿಕೊಂಡು ತನ್ನ ಮಕ್ಕಳು, ತನಗೆ ಸೇರಿದವರು, ತನ್ನ ಒಂದು ನಿತ್ಯ ಜೀವದ ಸೌಭಾಗ್ಯಕ್ಕೆ ಒಳಪಟ್ಟವರೆಂಬುದಾಗಿ ಹೇಳ್ತಾನೆ ಎಂಬುದಾಗಿ ನಾವಿಲ್ಲಿ ಕ್ರಿಸ್ತನ ಒಂದು ಶಾಶ್ವತವಾದ ಪ್ರೀತಿಯ ವಚನವನ್ನು ನಾವಿಲ್ಲಿ ನೋಡ್ತೇವೆ. ಇದಕ್ಕೆ ಒಂದು ಆಧಾರ ವಚನವಾಗಿ ಸುವಾರ್ತೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 32-33 ವಚನದಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 32 ಮತ್ತು 33ರಲ್ಲಿ ಏನಿದೆ ಅಂದರೆ, ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ ನಾನೂ ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನೋ ಅವನನ್ನು ಸಹ ನಾನು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು ಅಂತ ಹೇಳಿ. ನೋಡ್ರಿ ಅಂತ ವಾಕ್ಯ ಐತಿ ನೋಡಿ. ಲೋಕದಲ್ಲಿರುವಾಗ ನಾನು ಯೇಸು ಕ್ರಿಸ್ತನ ಮಗನು, ನಾ ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ, ನಾನು ಆತನ ಮಗನು ಎಂಬುದಾಗಿ ನಾವು ಸ್ವಾಮಿಯನ್ನು ಸ್ವೀಕಾರ ಮಾಡಿ ನಾವು ಸಾಕ್ಷಿ ಹೇಳಿದ ಜೀವಿತ ನಡೆಸಿದರೆ ದೇವ್ರೇನು ಮಾಡ್ತಾನೆ? ಆ ಪರಲೋಕ ಭಾಗ್ಯದಲ್ಲಿ ಇವನು ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ಒಪ್ಪಿಕೊಳ್ತಾ. ಆದರೆ ಈ ಲೋಕದ ರೀತಿಯಿಂದ ನಾವು ನಮ್ಮದೇ ನಮ್ಮ ಒಂದು ನಡವಳಿಕೆಯಲ್ಲಿ ನಡೆದು ಸ್ವಾಮಿಯನ್ನು ತಿರಸ್ಕಾರ ಮಾಡಿ ನಡೆದರೆ ಸ್ವಾಮಿ ಸಹಿತ ತನ್ನ ಎರಡನೇ ಬರೋಣದಲ್ಲಿ ನ್ಯಾಯ ತೀರ್ಪಿನ ಕಾಲದಲ್ಲಿ ಇವರು ನನ್ನವರಲ್ಲ ಎಂಬುದಾಗಿ, ಯಾಕಂದ್ರೆ ಇದು ಶಿಷ್ಯರು ಹೊರಗಡೆ ಸುವಾರ್ತೆಗೆ ಸೇವೆಗೆ ಹೋಗುವಾಗ ಸ್ವಾಮಿ ಈ ರೀತಿಯಾಗಿ ಅವರಿಗೆ ಈ ಒಂದು ಮಾತುಗಳನ್ನು, ಎಚ್ಚರಿಕೆ ಮಾತುಗಳನ್ನು ಹೇಳಿ ಆತನ ಸುವಾರ್ತೆ ಸೇವೆಗೆ ಅವರನ್ನು ಕಳಿಸ್ಕೊಟ್ಟ ಎಂಬುದಾಗಿ ನೋಡ್ತೀವಿ. ಇದೇ ರೀತಿ ಇದೇ ಒಂದು ವಚನದ ಆಧಾರ ಲೂಕ 12:8ರಲ್ಲಿ ಸಹಿತ ನಾವು ನೋಡ್ತೀವಿ. ಲೂಕ 12:8ರಲ್ಲಿ ಅದೇ ವಚನವನ್ನು ಸ್ವಾಮಿಯಲ್ಲಿ ಮತ್ತೆ ರಿಪೀಟ್ ಲೂಕ ಬರೆದದ್ದನ್ನು ನೋಡ್ತೇವೆ ನಾವು. ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ ಮನುಷ್ಯನು ಯಾರನ್ನು ಸಹ ಅವನನ್ನು ದೇವದೂತರ ಮುಂದೆ ತನ್ನವನೆಂದು ಒಪ್ಪಿಕೊಳ್ಳುವನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನೋ ಅವನನ್ನು ನಾನು ದೇವದೂತರ ಮುಂದೆ ನನ್ನವನಲ್ಲವೆಂದು ಹೇಳುವೆನು ಎಂಬುದು ಎಷ್ಟು ಸ್ಟ್ರಿಕ್ಟ್ ಐತೆ ನೋಡ್ರಿ ವಚನ. ಈ ವಚನದ ಮೂಲಕವಾಗಿ ಆದರೂ ನಾವು ಸಿದ್ಧಪಡಿಸಿಕೊಳ್ಳಬೇಕು. ನಮ್ಮನ್ನು ನಾವು ಎಚ್ಚರಿಪಡಿಸಿಕೊಂಡು ನಾವೇನು ಮಾಡಬೇಕು? ನಮ್ಮ ನಡವಳಿಕೆಗಳನ್ನು ನಾವೇ ತಿಳ್ಕೊಂಡು ಏನು ಮಾಡಬೇಕು? ಕ್ರಿಸ್ತನ ಬಳಿಗೆ ಬರಬೇಕು. ಮತ್ತು ಕ್ಷಮಾಪಣೆಯನ್ನು ಪಡೆದುಕೊಂಡವರಾಗಿ ನಾವೇನು ಮಾಡಬೇಕು? ಪವಿತ್ರ ಆತ್ಮನನ್ನು ಪಡೆದುಕೊಂಡವರಾಗಿ ನಾವು ಲೋಕದ ಕಟ್ಟಕಡೆಯವರಿಗೆ ಸಾಕ್ಷಿಯ ಜೀವಿತವನ್ನು ನಡೆಸುವಂಥ ವಾಗ್ದಾನಗಳನ್ನು ನಡೆದುಕೊಂಡು ಇತರರನ್ನು ನಡೆಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ, ಬಲಪಡಿಸ್ತದೆ. ಮತ್ತು ನಾವು ಬಿದ್ದು ಹೋಗೋದಾಗಿ ನಮ್ಮನ್ನು ಬೀಳದಂತೆ ಕೈ ಹಿಡಿದು ಕಾಪಾಡುವಂಥ ವಾಕ್ಯಗಳು ನಮ್ಮಲ್ಲಿವೆ. ಆದ್ದರಿಂದ ನಾವೇನು ಮಾಡಬೇಕು? ಇಲ್ಲಿವರೆಗೆ ಏನು ನೋಡಿದ್ವಿ? 3 ಆಶೀರ್ವಾದಗಳನ್ನು ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ನೋಡಿದ್ದೇವೆ. ಎಷ್ಟು? 3 ಆಶೀರ್ವಾದಗಳನ್ನು. ಯಾವುದಂದರೆ, ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮೊದಲೇದಾಗಿ ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಎರಡನೆಯದಾಗಿ, ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡುವುದಿಲ್ಲ. ಮೂರನೆಯದಾಗಿ, ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ನಾ ಏನು ಮಾಡ್ತೀನಿ? ಒಪ್ಪಿಕೊಳ್ತೀನಿ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ಒಂದು ವಾಕ್ಯಗಳ ಆಧಾರದಿಂದ ನಾವು ಇಲ್ಲಿಯವರೆಗೆ ಓದಿದ್ದೇವೆ, ಕೇಳಿದ್ದೇವೆ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವ ರೀತಿಯಾಗಿ ಶುಭ್ರ ವಸ್ತ್ರಧಾರಿಗಳಾಗಿದ್ದೇವಾ? ಇಲ್ಲ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರುವ ಹಾಗೆ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ? ಆಮೇಲೆ ಮೂರನೇದಾಗಿ, ದೇವರ ಒಂದು ಸಮ್ಮುಖದಲ್ಲಿ ನಿಂತಾಗ ನಾವು ಆತನವರು ಎಂಬುದಾಗಿ ಆತ ನಮ್ಮನ್ನು ಅಪ್ಪಿಕೊಳ್ಳುತ್ತಾನ, ನಮ್ಮನ್ನು ಸ್ವೀಕಾರ ಮಾಡಿ ದೇವರ ಮುಂದೆ ನಮ್ಮನ್ನು ಅಲ್ಲಿ ಎತ್ತಿ ನಿಲ್ಲಿಸ್ತಾನ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವೇನು ಮಾಡೋಣ? ನಮ್ಮ ಒಂದು ಆತ್ಮಿಕ ಜೀವಿತದ ಈ ಲೋಕದ ಪ್ರಯಾಣದಲ್ಲಿ ಕ್ರಿಸ್ತನಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಜೀವಿಸೋಣ. ಮತ್ತು ದೇವರು ತನ್ನ ಆತ್ಮನ ಮೂಲಕ ಈ ಮೇಲಿನ ಆಶೀರ್ವಾದಗಳನ್ನು, ಯೇಸು ಕ್ರಿಸ್ತನ ಕೊಡುವಂಥ ಈ ಮೇಲಿನ 3 ಆಶೀರ್ವಾದಗಳನ್ನು, ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ಆತನ ಜೊತೆಗೆ ನಡೆಯುತ್ತಾ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡುವಂತೆ ಮತ್ತು ಯೇಸು ಕ್ರಿಸ್ತನ 2ನೇ ಸಾರಿ ಬರುವಾಗ ಮತ್ತು ನಾವಲ್ಲಿ ಆತನ ನ್ಯಾಯಾಸನದ ಮುಂದೆ, ಆತನ ಸಿಂಹಾಸನದ ಮುಂದೆ ಮೇಲೆ ಕುಳಿತುಕೊಂಡಾಗ, ಆತನ ಮುಂದೆ ನಿಂತಾಗ ನಾವು ಆತನು ನಮ್ಮನ್ನು ತನ್ನವರೆಂದು ಅಪ್ಪಿಕೊಂಡು ನಮ್ಮನ್ನು ನಿತ್ಯ ಜೀವದ ಸೌಭಾಗ್ಯಕ್ಕೆ ನಡೆಸುವಂಥ ಪರಿಶುದ್ಧವಾದ ಜೀವಿತವನ್ನು ನಾವೆಲ್ಲರೂ ನಡೆಸಲಿಕ್ಕಾಗುವಂತೆ ಮತ್ತು ಆ ಒಂದು ಮಹಿಮೆಯುಳ್ಳ ರಾಜ್ಯಕ್ಕೆ ನಾವೆಲ್ಲರೂ ಬಾಧ್ಯರಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರನ್ನು ನಡೆಸಲಿ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿದಂಥ ನಮ್ಮ ಪರಮ ಪ್ರೀತಿಯುಳ್ಳ ತಂದೆ ಆದ್ದೇವೆ ಸ್ವಾಮಿ, ಇವುದೇ ಕಾಲಕ್ಕಾಗಿ ಸ್ತೋತ್ರ, ಕೊಟ್ಟಂಥ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಅಲ್ಪಳು ಅಯೋಗ್ಯಳಾದ ನನ್ನನ್ನು ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಇವುದೇ ಕಾಲದಲ್ಲಿ ನಿನ್ನ ವಾಕ್ಯವನ್ನು ಹೇಳುವಾಗಿ ಕೃಪೆಯನ್ನು ಕೊಟ್ಟಿದ್ದಿ, ನಿನಗೆ ಸ್ತೋತ್ರ ಅಪ್ಪ ಸ್ವಾಮಿ. ನಾವೀಗ ಅಂತ್ಯದ ದಿನಗಳಲ್ಲಿ ಇದ್ದೇವೆ. ನಿನ್ನ 2ನೇ ಬರೋಣಕ್ಕೆ ಸಿದ್ಧರಾಗುವಂತೆ ನಿನ್ನ ವಾಕ್ಯಗಳನ್ನು ಆಧಾರವಾಗಿ ಇಟ್ಟುಕೊಂಡು ಇತರರನ್ನು ಸಹಿತ ನಮ್ಮ ಶುಭ್ರ ವಸ್ತ್ರಗಳ ಮೂಲಕ ಜೀವಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರುಗಳು ಬರೆಯಲ್ಪಡುವಂತೆ
ಮತ್ತು ನೀನು ನ್ಯಾಯಾಸನದಲ್ಲಿ ಕುಳಿತುಕೊಂಡಾಗ ನಾವು ನಿನ್ನವರೆಂದು ನೀನು ಒಪ್ಪಿಕೊಳ್ಳುವಂತೆ ದೇವದೂತರ ಮುಂದೆ ನಮ್ಮನ್ನು ನೀನು ಅಂಗೀಕರಿಸಿಕೊಂಡು ಒಪ್ಪಿಕೊಳ್ಳುವಂಥ ಜೀವಿತವನ್ನು ಈ ಲೋಕದಲ್ಲಿ ನಾವೆಲ್ಲರೂ ನಡೆಸಲಿಕ್ಕಾಗುವಂಥ ಕೃಪೆಯನ್ನು ಕೊಡು. ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ಸ್ ಅವರು ನಡೆಸುವಂಥ ಸೇವೆಯನ್ನು ಕಳೆದ 4 ವರ್ಷಗಳಿಂದ ನೀನು ಆಶೀರ್ವಾದ ಮಾಡುತ್ತಾ ಬಂದಿದ್ಯಪ್ಪ. ಈಗ 5ನೇ ವರ್ಷದಲ್ಲಿ ಅವರು ಕಾಲಿಟ್ಟಿದ್ದಾರೆ. ಅವರನ್ನು ನೀನು ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ನಡೆಸಿ ಪ್ರಬಲಪಡಿಸು. ಹೌದು, ಕುಟುಂಬವಾಗಿ ಒಂದು ಅನ್ಯೋನ್ಯತೆಯಲ್ಲಿ ಅವರು ಈ ಸೇವೆಯನ್ನು ಮಾಡುತ್ತಿರುವಾಗ ಸ್ವಾಮಿ, ಅವರು ತಾವು ವೈಯಕ್ತಿಕವಾಗಿಯೂ ತಮ್ಮನ್ನು ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ಫೇಸ್ಬುಕ್ನಲ್ಲಿ ಮಾತ್ರವಲ್ಲ ಸ್ವಾಮಿ, ತಾವಿದ್ದ ಸ್ಥಳದಲ್ಲಿ ಅನೇಕ ರೀತಿಯಲ್ಲಿ ತಮ್ಮ ಸೇವೆಗಳನ್ನು ಮಾಡುತ್ತಾ ಇದ್ದಾರೆ. ಸಭಾಪಾಲಕರಾಗಿ, ಶಿಕ್ಷಕಿಯರಾಗಿ, ಇನ್ನು ಅನೇಕ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡುತ್ತಿದ್ದಾರೆ ಸ್ವಾಮಿ. ಅವರನ್ನು ಕರುಣಿಸು, ಕಟಾಕ್ಷಿಸು. ಅವರ ಒಂದು ಉದ್ದೇಶವು ನಿನ್ನ ಚಿತ್ತವಾಗಿದೆ ಸ್ವಾಮಿ. ನೀನು ಆ ಕುಟುಂಬವು ನಿನ್ನ ಸೇವೆಯನ್ನು ಮಾಡಬೇಕೆಂಬುದಾಗಿ ನೀನು ಆರಿಸಿಕೊಂಡಿದ್ದಿ, ನೀನು ಪ್ರತಿಷ್ಠೆ ಮಾಡಿಕೊಂಡಿದ್ದಿ. ನಿನಗೆ ಸ್ತೋತ್ರ ಸ್ವಾಮಿ. ಉದಯ ಕಾಲದಲ್ಲಿ ಬೇಡಿದಂತೆಲ್ಲ ವಿಜ್ಞಾಪನೆಗಳನ್ನು ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸುವಿನ ಒಂದೇ ನಾಮದಲ್ಲಿ ಬೇಡಿದ್ದೇನೆ ನಮ್ಮ ದೇವರೇ, ಆಮೇನ್. ದಿವ್ಯಲೋಕ ವರ್ಣಿಸಿರಿ, ಪ್ರತಿದಿನ ಸ್ತುತಿಸಿ, ಅದರಸ್ತಿ ವಾರವುಂಟು ಏದೆನೆಂಬ ತೋಟದಿ, ದೂತರಂತೆ ಹೊಳೆಯುವ ರೆಕ್ಕೆನಾಗಿದ್ದರೆ, ತಾರೆಗಳ ಆಚೆ ಹಾರಿ ದ್ವಾರ ಸೇರಿ ನೋಡುವೆ, ಸಾಲೆಮೀನ ಮಧ್ಯದಲ್ಲಿ ಆಸನದ ಮೇಲೆಯೇ ನಿಂತುಕೊಂಡು ಕ್ರಿಸ್ತನಿಗೆ ದೂತ ಸೈನ್ಯ ಹಾಡುತ್ತೆ, ದೂತರಂತೆ ಹೊಳೆಯುವ ರೆಕ್ಕೆನಾಗಿದ್ದರೆ, ತಾರೆಗಳ ಆಚೆ ಹಾರಿ ದ್ವಾರ ಸೇರಿ ನೋಡುವೆ, ಆ ಸಂಗೀತ ಕೇಳುವಂತೆ ಕಿವಿಸಿದ್ದವಿರಲಿ, ಅಲ್ಲಿ ಶೋಭೆ ನೋಡುವಂತೆ ನೇತ್ರಯೋಗ್ಯವಾಗಲಿ, ದೂತರಂತೆ ಹೊಳೆಯುವ ರೆಕ್ಕೆನಾಗಿದ್ದರೆ, ತಾರೆಗಳ ಆಚೆ ಹಾರಿ ದ್ವಾರ ಸೇರಿ ನೋಡುವೆ, ದಿವ್ಯಲೋಕ ವರ್ಣಿಸಿರಿ, ಪ್ರತಿದಿನ ಸ್ತುತಿಸಿ, ಅದರಸ್ತಿ ವಾರವುಂಟು ಏದೆನೆಂಬ ತೋಟದಿ, ದೂತರಂತೆ ಹೊಳೆಯುವ ರೆಕ್ಕೆನಾಗಿದ್ದರೆ, ತಾರೆಗಳ ಆಚೆ ಹಾರಿ ದ್ವಾರ ಸೇರಿ ನೋಡುವೆ. ನಾವೆಲ್ಲರೊಟ್ಟಾಗಿ ಕರ್ತನ ಕಲಿಸಿದ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಆಗಿರಲಿ ಸ್ವಾಮಿ, ಆಮೇನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯವು ಸದಾ ನಮ್ಮೆಲ್ಲರೊಂದಿಗಿರಲಿ, ಆಮೇನ್. ಇನ್ನೊಂದು ಆವರ್ತಿ ಈ ಅವಕಾಶವನ್ನು ಮಾಡಿಕೊಂಡಂಥ ತಂದೆಯಾದ ದೇವರಿಗೆ ಸ್ತೋತ್ರ ಹೇಳುತ್ತಾ, ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ಸ್ ಅವರ ಎಲ್ಲ ಸಹೋದರ ಸಹೋದರಿಯರಿಗೂ, ಪ್ರತಿಯೊಬ್ಬರಿಗೂ, ಈ ಸೇವೆಯನ್ನು ಮಾಡುವಂಥ ಪ್ರತಿಯೊಬ್ಬರಿಗೂ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತಾ, ದೇವರು ನಿಮ್ಮ ಈ ಒಂದು
ಸೇವೆಯನ್ನು ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಿ ಅನೇಕರನ್ನು ಈ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಇನ್ನೂ ಈ ಕ್ರಿಸ್ತ ಯೇಸುವಿನ ಒಂದು ವಿಷಯವನ್ನು ತಿಳಿದಂಥ ಅನೇಕರ ಅನ್ಯರಿಗೆ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಈ ವಾಕ್ಯಗಳು ಸಾರಲ್ಪಟ್ಟು ನೀವು ನಿಮಗೆ ದೇವರ ಆಶೀರ್ವಾದವನ್ನು ಮಾಡಲಿ. ತಂದೆಯಾದ ದೇವರ ಹೆಸರಿನಲ್ಲಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ವಂದಿಸಿ ಈ ಒಂದು ನನ್ನ ಪ್ರಾರ್ಥನೆಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಆಮೇನ್.